ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಅನ್ಕೊಳ್ಳಿ. ಆಗ ನೀವು ಹೊರಗಡೆ ಹೋದಾಗ ನಿಮಗೆ ಅತಿ ಹೆಚ್ಚಿನ ಅಭದ್ರತೆ ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ನೀವು ಅತಿ ಹೆಚ್ಚು ಸೇಫ್ ಫೀಲ್ ಮಾಡೋದು ನಿಮ್ಮವರ ಜೊತೆ, ಅದು ನಿಮ್ಮ ಮನೆಯಲ್ಲಿ. ಹೌದು ತಾನೇ? ಒಂದು ವೇಳೆ ನಿಮಗೆ ನಿಮ್ಮ ಮನೆಯಲ್ಲೇ ಜೀವ ಭಯ ಕಾಡ್ತಾ ಇದೆ ಅಂದರೆ ನಿಮ್ಮ ಪರಿಸ್ಥಿತಿಯು ಕೂಡ ಪಾಕಿಸ್ತಾನದ ಸೇನಾಧ್ಯಕ್ಷ ಆಸಿಮ್ ಮುನೀರ್ ತರನೇ ಆಗಿದೆ ಅಂತಾನೆ ಅರ್ಥ. ಒಂದು ದೇಶದ 3 ಸೇನೆಗಳ ಅಧ್ಯಕ್ಷನೊಬ್ಬ ತನ್ನದೇ ದೇಶದಲ್ಲಿರುವ ತನ್ನದೇ ಆಫೀಸ್ನಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿ ಬುಲೆಟ್ ಪ್ರೂಫ್ ಗ್ಲಾಸ್ನ ಹಿಂದೆ ಕುಳಿತುಕೊಳ್ತಾನೆ ಮತ್ತು ತನ್ನ ಸುರಕ್ಷತೆಗಾಗಿ ಕಚೇರಿಯಲ್ಲಿ 10 ಜನ ಪರ್ಸನಲ್ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡಿದ್ದಾನೆ ಅಂದರೆ ನೀವೆಲ್ಲ ನಂಬ್ತೀರಾ? ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ನಿನ್ನೆ ಪಾಕಿಸ್ತಾನಿಯರೇ ಬಿಡುಗಡೆ ಮಾಡಿರುವ ಈ ಒಂದು ಚಿತ್ರವನ್ನೊಮ್ಮೆ ನೋಡಿ. ಪಾಕಿಸ್ತಾನದ ಸಂವಿಧಾನದಲ್ಲಿ ಸಂಶೋಧನೆಯನ್ನು ಮಾಡಿ ಈಗ ಇಡೀ ದೇಶಕ್ಕೆ ಸರ್ವಾಧಿಕಾರಿ ಅನ್ಸ್ಕೊಂಡಿರುವ ಈ ವ್ಯಕ್ತಿ ನಿನ್ನೆ JHQ ಅಂದರೆ ಪಾಕಿಸ್ತಾನದ ಸೇನೆಯ ಮುಖ್ಯಾಲಯದಲ್ಲಿ ಇರುವ ತನ್ನದೇ ಆಫೀಸ್ನಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ನ ಹಿಂದೆ ಅವಿತ್ಕೊಂಡು ಕೋರ್ ಕಮಾಂಡರ್ ಲೆವೆಲ್ನ ಮೀಟಿಂಗ್ ಒಂದನ್ನು ಮಾಡ್ತಾ ಇರುವ ಚಿತ್ರ ಎಲ್ಲ ಕಡೆ ಈಗ ವೈರಲ್ ಆಗೋದಕ್ಕೆ ಶುರುವಾಗಿದೆ. ತಮಾಷೆ ಏನಂದರೆ, ಪಾಕಿಸ್ತಾನದ ಸೇನಾಧ್ಯಕ್ಷ ತನ್ನ ಯಾವುದೇ ಸೇನಾಧಿಕಾರಿಗಳನ್ನು ನೇರವಾಗಿ ಭೇಟಿಯಾಗಿಲ್ಲ. ಅವನ ಸುರಕ್ಷತೆಗಾಗಿ ಅವನ ಜೊತೆ ಸೇನೆಯ ಯಾವುದೇ ಸೈನಿಕರು ಕೂಡ ಇರೋದಿಲ್ಲ. ಬದಲಿಗೆ ಅವನು ತನ್ನ ಪರ್ಸನಲ್ ಬಾಡಿಗಾರ್ಡ್ಗಳನ್ನು ನೇಮಕ ಮಾಡಿದ್ದಾನೆ. ಕೊನೆಗೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರುವ ಈ ಮೀಟಿಂಗ್ ಕೂಡ ಯಾರೊಂದಿಗೂ ಫೇಸ್ ಟು ಫೇಸ್ ನಡೀತಾ ಇಲ್ಲ. ಬದಲಿಗೆ ಕೋರ್ ಕಮಾಂಡರ್ಗಳ ಜೊತೆಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ನಡೀತಾ ಇದೆ. ಆದರೂ ಕೂಡ ಬುಲೆಟ್ ಪ್ರೂಫ್ ಗ್ಲಾಸ್ನಿಂದ ಆಚೆ ಬರೋದಕ್ಕೆ ಜೀವ ಭಯ ಅನ್ನೋದು ಅವನಿಗೆ ಬಿಡ್ತಾನೆ ಇಲ್ಲ. ಅಷ್ಟೇ ಅಲ್ಲದೆ, ಸೂತ್ರಗಳ ಪ್ರಕಾರ ಪಾಕ್ ಸೇನಾಧ್ಯಕ್ಷ ಈಗ ದಿನದ 24 ಗಂಟೆಯೂ ಕೂಡ ತನ್ನ ಶರೀರಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಹಾಕಿಕೊಂಡೇ ಇರ್ತಾನೆ. ಯಾವ ಮಟ್ಟಕ್ಕೆ ಅಂದರೆ, ಸ್ಕ್ರೀನ್ ಮೇಲೆ ನೀವು ಚಿತ್ರವೊಂದನ್ನು ನೋಡ್ತಾ ಇರ್ಬೋದು. ಪಾಕ್ ಸೇನಾಧ್ಯಕ್ಷ ಸೌದಿ ಅರೇಬಿಯಾದ ಸರ್ವೋಚ್ಚ ನಾಗರಿಕ ಸನ್ಮಾನವನ್ನು ಸ್ವೀಕರಿಸಲು ಸೌದಿಗೆ ಭೇಟಿ ನೀಡಿದ್ದಾಗಲೂ ಕೂಡ ಈ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿಕೊಂಡೇ ಬಂದಿದ್ದ ಅನ್ನೋದಾಗಿ ಜಗತ್ತಿನ ಹಲವಾರು ಪತ್ರಿಕೆಗಳು ವರದಿ ಮಾಡಿವೆ. ಚಿತ್ರದಲ್ಲಿ ನೀವು ಅವನ ಯೂನಿಫಾರ್ಮ್ನ ಒಳಗೆ ಇರುವ ದಪ್ಪನೆಯ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಸ್ಪಷ್ಟವಾಗಿ ನೋಡ್ಬೋದು. ಅದೇ ರೀತಿ ದೇಶ ವಿದೇಶಗಳಲ್ಲೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲದೆ ಪಾಕ್ ಸೇನಾಧ್ಯಕ್ಷ ಎಲ್ಲಿಗೂ ಹೊರಗಡೆ ಹೋಗೋದಿಲ್ಲ. ಈಗ ನಿಮ್ಮನ್ಸಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರ್ಬೋದು, ಅಲ್ಲ, ಈ ವ್ಯಕ್ತಿ ಇಡೀ ಪಾಕಿಸ್ತಾನದ ಸರ್ವಾಧಿಕಾರಿ ಅಂದಮೇಲೆ ಇವನಿಗೆ ಯಾರ ಭಯ? ಇವನನ್ನು ಯಾರು ಹೊಡಿತಾರೆ? ಅವನಿಗೆ ಇದ್ದ ಒಬ್ಬ ಅತಿ ದೊಡ್ಡ ಶತ್ರು ಅಂದರೆ ಅದು ಇಮ್ರಾನ್ ಖಾನ್. ಈಗ ಅವನನ್ನು ಕೂಡ ಹೆಡೆಮುರಿ ಕಟ್ಟಿ ಜೈಲು ಪಾಲಾಗುವಂತೆ ಮಾಡಾಗಿದೆ. ಹಾಗಿದ್ರೆ ಇನ್ಯಾರ ಮೇಲೆ ಭಯ? ಅವನ ಭಯಕ್ಕೆ ಇನ್ಯಾರೂ ಕಾರಣರಲ್ಲ, ಬದಲಿಗೆ ಪಾಕಿಸ್ತಾನದ ಸೇನೆಯೇ ಅವನ ಭಯಕ್ಕೆ ನೇರ ಕಾರಣ. ಹೌದು, ಆಸಿಮ್ ಮುನೀರ್ನ ಈ ಭಯ ಸಹಜ ಕೂಡ ಹೌದು. ಯಾಕಂದರೆ ನೀವು ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳ ಇತಿಹಾಸವನ್ನೊಮ್ಮೆ ತೆಗೆದು ನೋಡಿ. ಪಾಕಿಸ್ತಾನದಲ್ಲಿ ಯಾವೆಲ್ಲ ಸೇನಾಧ್ಯಕ್ಷರು ಅಲ್ಲಿನ ಸರ್ಕಾರವನ್ನು ಬೀಳಿಸಿ ದೇಶದ ಸಂಪೂರ್ಣ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ರು, ಅವರೆಲ್ಲರೂ ಕೂಡ ತನ್ನದೇ ಸೇನಾಧಿಕಾರಿಗಳ ಷಡ್ಯಂತ್ರಕ್ಕೆ ಸಿಲುಕಿ ಭೀಕರವಾಗಿ ಹತ್ಯೆಯಾಗಿ ಹೋಗಿದ್ದಾರೆ. ಉದಾಹರಣೆಗೆ ಜಿಯಾವುಲ್ ಹಕ್, ಅವನ ಪ್ಲೇನ್ ಹೇಗೆ ಕ್ರ್ಯಾಶ್ ಆಯಿತು, ಯಾರು ಮಾಡಿದ್ದು ಅನ್ನೋದು ಇವತ್ತಿಗೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿದ್ದ ಪರ್ವೇಜ್ ಮುಷರಫ್ ಮೇಲೂ ಕೂಡ 10 ಬಾರಿ ದಾಳಿಗಳಾಗಿದ್ದವು. ಹಾಗಿದ್ರೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದರೆ, ಪಾಕಿಸ್ತಾನದಲ್ಲಿ ನಮ್ಮ ಭಾರತದ ಹಾಗಲ್ಲ. ಅಲ್ಲಿನ ಸೇನಾಧಿಕಾರಿಗಳ ಕಣ್ಣು ದೇಶದ ರಕ್ಷಣೆಗಿಂತಲೂ ಹೆಚ್ಚು ಪ್ರಮೋಷನ್ ಮತ್ತು ಕೋಟ್ಯಾಂತರ ರೂಪಾಯಿಗಳ ಕಮಿಷನ್ ಹಾಗೂ ಸೇನಾಧ್ಯಕ್ಷರಿಗೆ ಸಿಗುವ 100 ಎಕರೆ ಜಮೀನಿನ ಮೇಲಿರುತ್ತೆ. ಹಾಗಾಗಿ ಅಲ್ಲಿ 4 ವರ್ಷಕ್ಕೆ ಒಬ್ಬನಂತೆ ಸೇನಾಧ್ಯಕ್ಷ ಆಗೋದಕ್ಕೆ ರೇಸ್ನಲ್ಲಿ ಎಲ್ಲ ಸೇನಾಧಿಕಾರಿಗಳು ಕ್ಯೂ ನಿಂತಿರ್ತಾರೆ. ಹೀಗಿರುವಾಗ ಒಬ್ಬನೇ ಸೇನಾಧ್ಯಕ್ಷ ನಾನು ಇಡೀ ಜೀವನ ಪೂರ್ತಿ ಪಾಕಿಸ್ತಾನದ ಸರ್ವಾಧಿಕಾರಿ ಆಗಿರ್ತೀನಿ ಅಂತ ಸಂವಿಧಾನದಲ್ಲಿ ಸಂಶೋಧನೆಯನ್ನು ಮಾಡಿದರೆ ಉಳಿದವರು ಸುಮ್ಮನೆ ಬಿಡ್ತಾರೆ ಹೇಳಿ? ಅವರ ಮನೆ ಹಾಳಾಗೋಗ್ಲಿ, ಇದರಿಂದ ನಮ್ಮ ಭಾರತಕ್ಕೆ ಏನಾದರೂ ಲಾಭ ಇದೆಯಾ ಅಂತ ನೋಡೋದಾದರೆ ಖಂಡಿತ ಲಾಭ ಇದೆ. ಆದರೆ ಅದಕ್ಕೆ ಸ್ವಲ್ಪ ದಿನ ಪಾಕಿಸ್ತಾನದ ಸೇನೆಯ ಒಳಗೆ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ಳುವ ತನಕ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಅಲ್ಲಿಯ ತನಕ ನಮ್ಮ ಭಾರತ ತನ್ನ ಆಪರೇಷನ್ ಸಿಂಧೂರ್ನ 2ನೇ ಭಾಗವನ್ನು ಕೂಡ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಈಗ ತಾನೇ ಅವರದ್ದೇ ಸೇನೆಯ ಕೆಲ ಅಧಿಕಾರಿಗಳು ಆಸಿಮ್ ಮುನೀರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅವರೆಲ್ಲ ತಮ್ಮ ಕೆಲಸದಲ್ಲಿ ಸಕ್ಸಸ್ ಆಗೋದಕ್ಕೆ ನಾವು ಅವರಿಗೆ ಸ್ವಲ್ಪ ಸಮಯವನ್ನಾದರೂ ಕೊಡಬೇಕು. ಈಗ ನಾವೇನಾದರೂ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದರೆ ಅನಿವಾರ್ಯವಾಗಿ ಅವರೆಲ್ಲರೂ ಕೂಡ ಆಸಿಮ್ ಮುನೀರ್ನ ಬೆಂಬಲಕ್ಕೆ ನಿಲ್ಲಬೇಕಾಗುತ್ತೆ. ಆಗ ಅವನು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾನೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾವುದೇ ಸೇನೆಯ ಒಳಗೆ ಆಂತರಿಕ ಕಲಹ ಶುರುವಾಯಿತು ಅಂದರೆ ಆ ಸೇನೆಯು ಯುದ್ಧಕ್ಕೆ ಮುಂಚೆಯೇ 3/4 ಭಾಗ ಸೋತ ಹಾಗೆ. ಅವರವರೇ ಹೊಡೆದಾಡಿಕೊಂಡು ಸಾಯುವಾಗ ನಾವು ಸುಮ್ಮನೆ ಎಚ್ಚರಿಕೆಯಿಂದ ಕುಳಿತು ತಮಾಷೆ ನೋಡಬೇಕಷ್ಟೇ.
ಯಾರು ಬದುಕಿ ಉಳಿದು ಮುಂದೆ ಸೇನಾಧ್ಯಕ್ಷ ಆಗ್ತಾನೋ ಅವನನ್ನು ಆಮೇಲೆ ಡೀಲ್ ಮಾಡ್ಕೊಂಡ್ರಾಯ್ತು ಬಿಡಿ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಿಂದ ಇಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬರೋದಿದೆ. ಅವೆಲ್ಲವನ್ನು ಕೂಡ ನಾನು ನಿಮಗೆ ನನ್ನ ಈ ಚಾನೆಲ್ನಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ನೀವು ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಪಾಕಿಸ್ತಾನದ ಈ ಬುಲೆಟ್ ಪ್ರೂಫ್ ಸರ್ವಾಧಿಕಾರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.